ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಸೊ ನನ್ನ ಒಂದು ಈ ಹೊಸ ಚಾನಲ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ. ಸಾಕಷ್ಟು ದಿನದಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡ್ಬೇಕನ್ನತೀನಿ. ಹಳೆದೊಂದು ಚಾನಲ್ ಮಾಡಿದ್ದೆ ನಾನು, ಬಟ್ ಆ ಚಾನಲ್ನಾಗ ರೆಗ್ಯುಲರ್ ಆಗಿ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಿರ್ತಿಲ್ಲ. ಸೊ ಹಂಗಾಗಿ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ಯಾವ ಪ್ಲಾಟ್ಫಾರ್ಮ್ನಾಗೂ ನಾವು ಇರಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ನಂಗೆ ಅದು ಬಿಟ್ಟು ಒಂದು ಭಾಳ ದಿನ ಆದ್ಮೇಲೆ ಅದು ಗೊತ್ತಾಗ್ತದೆ. ಬಟ್ ಏನಪ್ಪಾ ಅಂತಂದ್ರೆ ಮತ್ತೆ ಅದನ್ನ ಸ್ಟಾರ್ಟ್ ಮಾಡ್ಬೇಕಂತ ಭಾಳ ದಿನದಿಂದ ಅನ್ಕೊಳತ್ತಿದ್ನಿ. ಸೊ ಈಗ ಮತ್ತೆ ಅದನ್ನ ಚಾಲು ಮಾಡುವಂತ ಒಂದು ಸ್ಟಾರ್ಟ್ ಆಗೈತಿ. ಈ ಒಂದು ಹೊಸ ಚಾನಲ್ ಒಳಗ ನಂದ ಒಂದು ಚಾನಲ್ ಒಳಗ ಪರ್ಸನಲ್ ಫೈನಾನ್ಸ್ ಆಗಿರ್ಬೋದು. ಮೇನ್ ಯಾಕೆ ಪರ್ಸನಲ್ ಫೈನಾನ್ಸ್ ನಾನು ಚೂಸ್ ಮಾಡ್ಕೊಂಡೇನೆ ಅಂತಂದ್ರೆ, ಪರ್ಸನಲ್ ಫೈನಾನ್ಸ್ ಈಗ ಒಂದು 10-15 ವರ್ಷದ ಹಿಂದೆ ಬ್ಯಾಕ್ ಹೋದಿಪ್ಪ ಅಂತಂದ್ರೆ ನಮಗ ಅವತ್ತಿನ ಒಂದು ದಿನಕ್ಕೆ ಯಾರು ನಮ್ಗೆ ಪರ್ಸನಲ್ ಫೈನಾನ್ಸ್ ಬಗ್ಗೆ, ನಮ್ಮ ಒಂದು ವೈಯಕ್ತಿಕ ಹಣಕಾಸಿನ ಬಗ್ಗೆ ನಮ್ಗೆ ಯಾರಾದ್ರೂ ಒಂದು ನಾಲೆಜ್, ಅದು ಒಂದು ನಮ್ಗೆ ಟ್ರೈನ್ ಆಗಿತ್ತಪ್ಪ ಅಂತಂದ್ರೆ, ಇವತ್ತು ನಮ್ಮ 100ರಲ್ಲಿ 90 ಜನರ ಒಂದು ಹಣಕಾಸಿನ ಸ್ಥಿತಿ ಏನಿರ್ತೈತಿ ಅದು ಚಲೋ ಇರ್ತೈತೆ ಅಂತ ನನಗೆ ಅನಿಸ್ತೈತೆ. ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳಿದೆ. ಅದಕ್ಕೆ ಈ ಪರ್ಸನಲ್ ಫೈನಾನ್ಸ್ ಅನ್ನೋದು ನಾವು ತಿಳ್ಕೊಳ್ಳೋದು ಭಾಳ ಐತಿ, ಭಾಳ ಇಂಪಾರ್ಟೆಂಟ್ ಐತಿ. ತಿಳಿಸೋದು ಭಾಳ ಇಂಪಾರ್ಟೆಂಟ್ ಐತಿ ಅಂತ ನನಗೆ ಅನಿಸ್ತೈತಿ. ಈಗ ನನಗೆ ಗೊತ್ತೈತೆ ಅಂದ್ರೆ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಒಳಗೆ ಏನೈತೆ ಅದನ್ನ ನಾವು ಹೇಳೋದು ಈ ಒಂದು ಸಿಚುವೇಶನ್ ಒಳಗೆ ಚಲೋ ಅಂತ ನಂಗೆ ಅನ್ಸೈತಿ. ಸೊ ಹಂಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ನನ್ನ ಪರ್ಸನಲ್ ಫೈನಾನ್ಸ್ ಮೇನ್ ನಂಗೆ ಒಂದು ತುಂಬ ಇಷ್ಟವಾದ ಸಬ್ಜೆಕ್ಟ್ ಇದೆ. ಅದಾದ್ಮೇಲೆ ಇನ್ಶೂರೆನ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅವೆಲ್ಲ ನಂಗೆ ಹೆವಿ ನಾಲೆಜ್ ಇಲ್ಲ, ಬಟ್ ಏನು ಬೇಸಿಕ್ ಏನೈತಿ ಅದನ್ನ ತಿಳ್ಕೊಂಡಿನಿ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡುವಂತ ಕನ್ಸಿಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ವಿಡಿಯೋ ಹಾಕುವಂತ ಪ್ರಯತ್ನ ಅಲ್ಲ 100% ಹಾಕ್ತೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಇದು ಒಂದ್ಸತಿ ಮಾಡಿ ಅಲ್ಲಿ ಅದನ್ನ ಅಲ್ಲಿಗೆ ಬಿಟ್ಟು ಮತ್ತೇನೋ ಕಾರಣಾಂತರಗಳಿಂದ ಈಗ ಮತ್ತೆ ಚಾಲೂ ಮಾಡೀನಿ. ಸೊ ಭಾಳ ಗ್ಯಾಪು ಆಗೈತಿ. ಅದಕ್ಕಾಗಿ ಮತ್ತೆ ಹೊಸದಾಗಿ ಒಂದು ಪ್ರಯತ್ನ ಮಾಡೋಣಂತ. ನಿಮ್ಮ ಒಂದು ಸಪೋರ್ಟ್ ಹಿಂಗೆ ಇರಲಿ. ಯಾರು ಚಾನಲ್ನ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಾಗ ಮತ್ತೆ ಒಂದು ಹೊಸ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ ಅಂತ. ಹೊಸ ವಿಷಯಗಳನ್ನ ನಾನು ತರೋ ಪ್ರಯತ್ನ ಮಾಡ್ತೀನಿ. ತಪ್ಪುಗಳನ್ನ ತಿದ್ದುವ ಕೆಲಸವನ್ನ ನೀವು ಮಾಡ್ರಿ, ಸರಿ ಮಾಡ್ಕೊಳ್ಳುವಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.